ಸ್ನೇಹಿತರೆ, ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 18ನೇ ಕಂತಿನ ಹಣ ಜಮಾವಣೆ ಬಗ್ಗೆ ಅಲ್ಲಿ ತುಂಬ ಜನ ರೈತರಿಗೆ ಮಾಹಿತಿ ದೊರಕಿದೆ ಅಂತ ಭಾವಿಸ್ಕೊಂಡಿದ್ದೀನಿ. ಯಾಕಂದರೆ ಆಲ್ರೆಡಿ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಕೂಡ ಬರ್ತಾ ಇದೆ. ಇಲ್ಲಿ ಇದೇ ತಿಂಗಳು ಅಂದರೆ 10/5/2024 ಕೇವಲ ಇನ್ನು 3-4 ದಿವಸದೊಳಗೆ ನಿಮ್ಮ ಖಾತೆಗೆ 2,000 ರೂಪಾಯಿ ಹಣ ಜಮಾವಣೆ ಆಗುತ್ತೆ. ಅದಕ್ಕೂ ಮೊದಲು ನಾನು ತೋರಿಸ್ತಕ್ಕಂಥ ಲಿಸ್ಟ್ನಲ್ಲಿ ಇರ್ತಕ್ಕಂಥ ರೈತರುಗಳಿಗೆ ಹಣ ಬರೋದಿಲ್ಲ. ಕ್ಯಾನ್ಸಲ್ ಲಿಸ್ಟ್ನು ಕೂಡ ನಾನು ತೋರಿಸ್ತೀನಿ. ಇದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಕಾಣಲ್ಲ ನಿಮಗೆ, ಇದು CSC ಲಾಗಿನವ್ರು ಇದ್ದವ್ರಿಗೆ ಮಾತ್ರ ಕಾಣುತ್ತೆ. ನಾನು ಇವಾಗ CSC ಲಾಗಿನಲ್ಲಿ ಓಪನ್ ಮಾಡಿಕೊಂಡು ಅಲ್ಲಿ CSC ID ಮತ್ತು ಪಾಸ್ವರ್ಡ್ನ ಹಾಕಬೇಕಾಗತ್ತೆ. ಅದನ್ನು ಹಾಕಿ ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ ಹಾಕಿ ನಾನು ಲಾಗಿನ್ ಮಾಡ್ಕೋತಾ ಇದ್ದೀನಿ. ವೆಯ್ಟ್ ಮಾಡಿ. ಇಲ್ಲಿ ಕೆಳಗಡೆ ಸೈನ್ ಇನ್ ಅಂತ ಇದೆ, ಈ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ತುಂಬ ಆಪ್ಷನ್ಗಳಿದೆ. ಇಲ್ಲಿ ಹೊಸದಾಗೂ ಕೂಡ ಅರ್ಜಿನ ಹಾಕ್ಬೋದು. ಹಾಗೆಯೇ ನಾನು ಇವಾಗ ಕೇವಲ ರಿಪೋರ್ಟ್ ಮಾತ್ರ ತೋರಿಸ್ತಾ ಇದ್ದೀನಿ. ಇಲ್ಲಿ ರಿಪೋರ್ಟ್ ಅನ್ನೋ ಆಪ್ಷನ್ಗೆ ಬಂದು ನೀವು ಇಲ್ಲಿ KYC ಪೆಂಡಿಂಗ್ ರಿಪೋರ್ಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಿಮ್ಮ ಸ್ಟೇಟು ಮತ್ತು ನಿಮ್ಮ ಡಿಸ್ಟ್ರಿಕ್ಟ್ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ನಿಮ್ಮ ಏರಿಯಾನ ಸೆಲೆಕ್ಟ್ ಮಾಡ್ಕೋಬೇಕು. ರೂರಲ್ ಅರ್ಬನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಸಬ್ ಡಿಸ್ಟಿಕ್ಕು ಮತ್ತು ಹಾಗೆ ಬ್ಲಾಕು ಹಾಗೆಯೇ ನಿಮ್ಮ ವಿಲೇಜು ಇದಿಷ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಎಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ನಿಮಗೆ ಇಲ್ಲಿ ಗೆಟ್ ಡಾಟಾ ಅಂತ ಒಂದು ಆಪ್ಷನ್ ಇದೆ. ಆ ಆಪ್ಷನ್ನ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನಿಮಗೆ ನಿಮ್ಮ ವಿಲೇಜಲ್ಲಿ ಇರ್ತಕ್ಕಂಥ ಫಾರ್ಮರ್ ಲಿಸ್ಟ್ ಎಲ್ಲ ಓಪನ್ ಆಗುತ್ತೆ. ಇಲ್ಲಿ ಯಾರ್ದೆಲ್ಲ KYC ಆಗಿಲ್ಲ, ಯಾರಿಗೆಲ್ಲ ಹಣ ಬರಲ್ಲ ಅವ್ರ ಲೀಸ್ಟು ಇಲ್ಲಿ ಶೋ ಆಗುತ್ತೆ. ಇದು ಕೇವಲ ಒಂದು ಗ್ರಾಮದಲ್ಲಿ ಇರ್ತಕ್ಕಂಥ ಲೀಸ್ಟು. ಇಷ್ಟು ಜನರಿಗೆ ಕೂಡ PM ಕಿಸಾನ್ ಹಣ ಬರೋದಿಲ್ಲ ಸ್ನೇಹಿತರೆ. ಇಲ್ಲಿ ಫಾರ್ಮರ್ ನೇಮು ಮತ್ತು ವಿಲೇಜು ಹಾಗೆಯೇ ಅವರ ಫೋನ್ ನಂಬರ್ ಕೂಡ ಇಲ್ಲಿ ತೋರಿಸಿರುತ್ತೆ. ಇಲ್ಲಿ ಆ ಫಾರ್ಮರ್ಗಳು ಇನ್ನೂ ಕೂಡ ಯಾರೆಲ್ಲ ಮಾಡಿಸ್ಕೊಂಡಿಲ್ಲ ನೀವು ಅದನ್ನು ಫೈಂಡ್ ಮಾಡಿಕೊಂಡು ನೀವು KYCನ ಮಾಡ್ಕೋಬೇಕಾಗಿದ್ದು ಕಂಪಲ್ಸರಿ ಆಗಿರುತ್ತೆ. ತುಂಬ ಜನ ರೈತರು ಏನು ಮಿಸ್ಟೇಕ್ ಮಾಡ್ತೀರಾ ಅಂದರೆ ನಮ್ಮದು ಎಲ್ಲೋ ಒಂದು KYC ಆಗಿರುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ಇರ್ತೀರ. ಬಟ್ ಅಲ್ಲಿ ಒಳಗಡೆ KYC ಆಗಿರಲ್ಲ. ನೀವು KYC ಆಗಿದೆ ಇಲ್ವಾ ಅಂತ ಅದನ್ನು ಕೂಡ ನೀವೇ ಚೆಕ್ ಮಾಡ್ಕೋಬಹುದು. ಒಂದು ವೇಳೆ KYC ಆಗಿಲ್ಲ ಅಂತ ಅಂದರೆ ಇವಾಗ ಆನ್ಲೈನಲ್ಲಿ OTP ಮುಖಾಂತರ ಮಾಡ್ಬೋದು. ಒಂದು ವೇಳೆ ಆಗಲಿಲ್ಲ ಅಂದರೆ CSC ಕೇಂದ್ರಗಳಲ್ಲಿ ಹೋಗಿ ಬಯೋಮೆಟ್ರಿಕ್ ಮುಖಾಂತರನೂ ಮಾಡ್ಬೋದು. ನಿಮಗೆ ಇನ್ನೂ ಕೂಡ ಒಂದು ಕನ್ಫರ್ಮೇಷನ್ ಬೇಕು ಅಂತ ಹೇಳಿದ್ರೆ ನೀವು PM ಕಿಸಾನ್ನ ವೆಬ್ಸೈಟ್ಗೆ ಮತ್ತೆ ಬಂದು ಅಲ್ಲಿ ನಿಮ್ಮದು KYC ಅನ್ನೋ ಆಪ್ಷನ್ ಇದೆ. ನಿಮ್ಮದು KYC ಆಗಿರಲಿ ಆಗಿಲ್ದೇ ಇರಲಿ ಆದರೂ ಕೂಡ ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ KYC ಆಪ್ಷನ್ನ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಬೇಕಾಗತ್ತೆ. ಯಾರು ರಿಜಿಸ್ಟರ್ ಫಾರ್ಮರ್ ಇದ್ದೀರಾ ಅವ್ರದ್ದು ಆಧಾರ್ ನಂಬರ್ನ ಹಾಕಿ ಇಲ್ಲಿ ಸರ್ಚ್ ಅಂತ ಮಾಡ್ತು ಅಂದರೆ ನೀವು PM ಕಿಸಾನ್ನ ಅಧಿಕೃತ ನೋಂದಾಯಿತರಾಗಿದ್ದರೆ ಮಾತ್ರ ಇಲ್ಲಿ KYC ಆಲ್ರೆಡಿ ಡನ್ ಅಂದರೆ ನೀವು KYC ಮಾಡಿದರೆ ಆಲ್ರೆಡಿ ಡನ್ ಅಂತ ತೋರಿಸುತ್ತೆ. ಈ ರೀತಿ ಇದ್ದರೆ ಯಾವುದೇ ಥರದ ಸಮಸ್ಯೆ ಇಲ್ಲ. ಸ್ನೇಹಿತರೆ, ನಿಮ್ಗೆ ಇನ್ನೂ ಒಂದು ಕನ್ಫರ್ಮೇಷನ್ ಏನಂದರೆ ನಾನು ಇನ್ನೂ ಸ್ಟೆಪ್ ಮುಂದೆ ಹೋಗಿ ತೋರಿಸ್ತೀನಿ. ನಿಮಗೆ PM ಕಿಸಾನ್ ಹಣ ರಿಲೀಸ್ ಆಗಿದೆ ಇಲ್ವಾ ಅಂತ ಅದನ್ನು ಕೂಡ ನೀವು ಫೈಂಡ್ ಮಾಡ್ಕೋಬೋದು. ಇದು ಎಲ್ಲೂ ಸಿಗಲ್ಲ ನಿಮಗೆ, ನಮ್ಮ ಚಾನಲ್ನ ಮಾತ್ರ ಸಿಗುತ್ತೆ. ಅದರಿಂದ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಯಾವ್ದಾರ ಸರ್ಚ್ ಬಾರ್ಗೆ ಹೋಗಿ ಅಲ್ಲಿ PFMS ಅಂತ ಟೈಪ್ ಮಾಡಿ. ಅಲ್ಲಿ ನಿಮಗೆ ನೆಕ್ಸ್ಟ್ ಆಪ್ಷನ್ ಈ ಥರ ಬರುತ್ತೆ. ಇಲ್ಲಿ ಪೇಮೆಂಟ್ ಅನ್ನೋ ಆಪ್ಷನ್ಗೆ ಹೋಗಿ ಇಲ್ಲಿ DBT ಸ್ಟೇಟಸ್ ಟ್ರ್ಯಾಕರ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕ್ಯಾಟಗರಿ ಅಂತ ಬರುತ್ತೆ. ಇಲ್ಲಿ ನೀವು PM ಕಿಸಾನ್ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಇದು PM ಕಿಸಾನ್ ಚೆಕ್ ಮಾಡ್ತಿರೋದ್ರಿಂದ ನೀವು PM ಕಿಸಾನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಅಲ್ಲಿ ಪಕ್ಕದಲ್ಲಿ DBT ಸ್ಟೇಟಸ್ನ ಪೇಮೆಂಟ್ ಅಂತ ನೀವು ಇಟ್ಕೋಬೇಕಾಗತ್ತೆ. ನಂತರ ಇಲ್ಲಿ ಅಪ್ಲಿಕೇಶನ್ ID ಅಂದರೆ ನಿಮಗೆ PM ಕಿಸಾನಲ್ಲಿ ಒಂದು ರಿಜಿಸ್ಟ್ರೇಷನ್ ನಂಬರ್ ಬಂದಿರುತ್ತೆ. ಆ ಅಪ್ಲಿಕೇಶನ್ ನಂಬರ್ನ ನೀವು ಹಾಕಬೇಕಾಗತ್ತೆ. ಅದು ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಒಂದು ವೀಡಿಯೋದಲ್ಲಿ ಯಾವ ರೀತಿ ನಿಮ್ಮದು ಅಪ್ಲಿಕೇಶನ್ IDನ ಫೈಂಡ್ ಮಾಡ್ಕೋಬೇಕು ಅಂಥೇಳಿ. ನೀವು ಆ ರೀತಿ ಫೈಂಡ್ ಮಾಡಿಕೊಂಡು ನೀವು ಅದನ್ನು ಕಾಪಿ ಮಾಡಿ ಇಲ್ಲಿ ಹಾಕಬೇಕಾಗತ್ತೆ. ಇವಾಗ ಇಲ್ಲಿ ಕೆಳಗೆ ಕಾಣ್ತಿರೋ ಕ್ಯಾಪ್ಸನ್ ಹಾಕಿ ನಾನು ಸರ್ಚ್ ಅಂತ ಮಾಡ್ತಾಯಿದ್ದೀನಿ. ನಂತರ ನಿಮಗೆ ಇಲ್ಲಿ ಸರ್ಚ್ ಆಗಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬರಬೇಕಾಗತ್ತೆ. ಇಲ್ಲಿ ನಿಮ್ಮದು ಏಜೆನ್ಸಿ ಮುಖಾಂತರ ಪೇಮೆಂಟ್ ಹಾಕೋದ್ರಿಂದ ಫಸ್ಟು ಸರ್ಕಾರನೇ ನೇರವಾಗಿ ನಿಮ್ಮ ಖಾತೆಗೆ ಹಣ ಹಾಕಲ್ಲ. ಇದು PFMS ಅನ್ನೋ ಏಜೆನ್ಸಿಗೆ ಕೊಟ್ಟಿರ್ತಾರೆ. ಸರ್ಕಾರದ DBT ಹಣ ಎಲ್ಲನೂ ಈ ಏಜೆನ್ಸಿ ಮುಖಾಂತರ ಹಾಕಿರ್ತಾರೆ. ಇಲ್ಲಿ ನಿಮಗೆ ವ್ಯಾಲಿಡೇಟೆಡ್ ಅಂತ ಬರಬೇಕು. ಅಲ್ಲಿ 29ರಂದು ನಿಮಗೆ ಹಣ ರಿಲೀಸ್ ಆಗಿದೆ. ಇನ್ನೂ ಅಪ್ರೂವ್ಡ್ ಬೈ ಏಜೆನ್ಸಿ ಮುಖಾಂತರ ಅಪ್ರೂವ್ಡ್ ಆಗಿದೆ. ಮತ್ತು ಇಲ್ಲಿ ಪ್ರೊಸೆಸಿಂಗ್ ಅಂದರೆ ನಿಮ್ಮ ಖಾತೆಗೆ ಇನ್ನೂ ಜಮಾವಣೆ ಆಗಿಲ್ಲ. 2,000 ರೂಪಾಯಿ ಹಣ ಆಲ್ರೆಡಿ ರಿಲೀಸ್ ಆಗಿದೆ ಅಂತ ತೋರಿಸ್ತಾ ಇದೆ. ಈ ರೀತಿ ಬಂತು ಅಂದರೆ ನಿಮಗೆ PM ಕಿಸಾನ್ ಹಣ ಬರೋದು ಪಕ್ಕ 100% ಗ್ಯಾರಂಟಿ ಸ್ನೇಹಿತರೆ. ನೀವು ಈ ಥರ ತೋರಿಸ್ತು ಅಂದರೆ ಯಾವುದೇ ಥರದ ವರಿ ಮಾಡ್ಕೋಬೇಕಾದ ಅವಶ್ಯಕತೆ ಇಲ್ಲ. 100% ಬಂದೇ ಬರುತ್ತೆ. ಸ್ನೇಹಿತರೆ, ತುಂಬ ಜನ ರೈತರಿಗೆ ಒಂದು ಆತಂಕ ಇದೆ. ಕಳೆದ ಬಾರಿ ತುಂಬ ಜನ ರೈತರುಗಳಿಗೆ ಹಣ ಬಂದಿಲ್ಲ. 17ನೇ ಕಂತಿನ ಹಣ ಬಂದಿಲ್ಲದ ರೈತರಿಗೆ ನಮಗೆ 18ನೇ ಕಂತಿನ ಹಣ ಬರುತ್ತೋ ಇಲ್ವೋ ಅನ್ನೋದು ಡೌಟ್ ಇದೆ. ಅಂಥ ರೈತರುಗಳು ನಾನು ಹೇಳಿದ ರೀತಿ ನೀವು ಈ ಥರ PFMSಗೆ ಹೋಗಿ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಒಂದು ವೇಳೆ ನಿಮ್ಮದು ರಿಲೀಸ್ ಆಗಿತ್ತು ಅಂದರೆ ನಿಮಗೆ 5ನೇ ತಾರೀಕಿನಂದು ಪಕ್ಕ ಕ್ರೆಡಿಟ್ ಆಗೇ ಆಗುತ್ತೆ. ಸ್ನೇಹಿತರೆ, ಇದಿಷ್ಟು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ನಿಮಗೆ ರೈತರು ಮತ್ತು ಸರ್ಕಾರದ ವಿವಿಧ ಯೋಜನೆಗಳನ್ನ ಮಾಹಿತಿನ ತಕ್ಷಣ ನಾನು ವೀಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡಿ ತಿಳಿಸ್ಕೊಡ್ತೀನಿ. ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದರಿಂದ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಇದಾಗಿತ್ತು ಸ್ನೇಹಿತರ ಮಾಹಿತಿ. ಇಲ್ಲಿ ತನಕ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.